ನಮಸ್ತೆ ಸ್ನೇಹಿತರೆ, ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ 5ನೇ ತರಗತಿಯ ಪರಿಸರ ಅಧ್ಯಯನ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ 1 ಜೀವ ಪ್ರಪಂಚ ಆ ಒಂದು ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದು. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 2 ಕುಟುಂಬ ಪರಿಸರ ಅಧ್ಯಯನದ 2ನೇ ಒಂದು ಅಧ್ಯಾಯ ಆದಂತಹ ಕುಟುಂಬ ಈ ಒಂದು ಪಾಠದ ಸುಮಾರು 20 ಪ್ರಮುಖ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂಬರುವಂಥ PS TER GPS TER ಇವೆಲ್ಲ ಪರೀಕ್ಷೆಗಳಿಗೆ ಇದೊಂದು ಅವಶ್ಯಕವಾಗಿ ಬೇಕಾದಂಥ ಒಂದು ವಿಷಯ ಆಗಿರೋದ್ರಿಂದ ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ದೇ ಒಂದು ಕ್ರಮಬದ್ಧವಾಗಿ ನಾವು ಎಲ್ಲವನ್ನ ಅಧ್ಯಯನ ಮಾಡ್ತಾ ಹೋದರೆ ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಈಗಿರುವಂಥ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಒಂದು ನೆಚ್ಚಿನ ಹುದ್ದೆಯನ್ನು ಪಡ್ಕೊಳ್ಳಿ ಅನ್ನೋ ಒಂದು ಆಶಯದೊಂದಿಗೆ ನಮ್ಮ ಒಂದು ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ಒಂದು ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆಯೇ ಇವೆಲ್ಲ ನಾವು PDF ನೋಟ್ಸ್ಗಳನ್ನ ಕೂಡ ನಮ್ಮ ಸ್ಪರ್ಧಾವಾಹಿನಿ ಟೆಲಿಗ್ರಾಮ್ ಚಾನಲ್ ಇದೆ, ಆ ಒಂದು ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ದಯಮಾಡಿ ನೀವು ಅಲ್ಲಿ ಆ ಚಾನಲ್ಗೆ ಜಾಯ್ನ್ ಆಗುವ ಮೂಲಕ ನೀವು ಅಲ್ಲಿ PDF ನೋಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ಕುಟುಂಬ, ಈ ಒಂದು ಕುಟುಂಬ ಪಾಠ ತುಂಬ ಒಂದು ಸುಲಭವಾದಂಥ ತುಂಬ ಈಸಿಯಾಗಿರುವಂಥ ಪಾಠಗಳು. ಯಾಕಂದರೆ ಇದು 5ನೇ ತರಗತಿಯ ಒಂದು ಪಠ್ಯಕ್ರಮ ಆಗಿರೋದ್ರಿಂದ ತುಂಬ ಸುಲಭವಾದ ಪ್ರಶ್ನೆಗಳು ಬರ್ತವೆ. ಮುಂದೆ ಹೋಗ್ತಾ ಹೋಗ್ತಾ ಕಠಿಣವಾದ ಪ್ರಶ್ನೆಗಳು ಬರ್ತವೆ. ಆದರೂ ಕೂಡ ನಾವು ಏನು ಮಾಡ್ತಾ ಹೋಗೋಣ, ಎಲ್ಲವನ್ನು ಕೂಡ ಒಂದು ಕಡೆಯಿಂದ, ಅದು 5ನೇ ತರಗತಿಯಿಂದ ಪರಿಸರ ಅಧ್ಯಯನ ವಿಷಯಕ್ಕೆ ಹೆಚ್ಚಿನ ಮಹತ್ವ ಇರೋದ್ರಿಂದ ನಾವು ಎಲ್ಲ ಒಂದು ವಿಷಯಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ, ವಂಶವೃಕ್ಷದಲ್ಲಿ ಚೌಕ. ವಂಶವೃಕ್ಷದಲ್ಲಿ ಚೌಕ ಈ ಚಿಹ್ನೆಯು ಯಾರನ್ನು ಸೂಚಿಸುತ್ತದೆ? ಈ ಚೌಕ ಅನ್ನುವ ಚಿಹ್ನೆಯನ್ನು ನಾವು ವಂಶವೃಕ್ಷದಲ್ಲಿ ನೋಡಿರ್ತೀವಿ. ಈ ಚಿಹ್ನೆ ಯಾರನ್ನು ಸೂಚಿಸ್ತದೆ ಅಂತ, ಹೆಣ್ಣು, ಗಂಡು, ಮಗು, ಪತ್ನಿ, ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ. ಈ ವಂಶವೃಕ್ಷದಲ್ಲಿ ಆ ಚೌಕವು ಗಂಡಸನ್ನು ಅಥವಾ ಪುರುಷರನ್ನು ಪ್ರತಿನಿಧಿಸೋದನ್ನು ನಾವು ನೋಡ್ತೀವಿ, ಹೌದಲ್ವಾ? ನೋಡಿಲಿ, ವಂಶವೃಕ್ಷದ ಸಾಂಕೇತಿಕ ಚಿತ್ರಣದಲ್ಲಿ ನಾವು ವಂಶವೃಕ್ಷವನ್ನು ನಾವು ಸರಿಯಾಗಿ ನಾವು ನೋಡಿದಾಗ ಆ ಒಂದು ಪುರುಷರನ್ನು ನಾವು ಯಾವುದರಿಂದ, ಯಾವ ಚಿಹ್ನೆಯಿಂದ ಗುರುತಿಸ್ತೀವಿ ಅಂತಂದರೆ ಈ ಚೌಕದ ಆಕಾರದಿಂದ ಅಥವಾ ಚೌಕದ ಚಿಹ್ನೆಯಿಂದ ಆ ಪುರುಷರನ್ನು ನಾವು ಗುರುತಿಸೋದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ವಂಶವೃಕ್ಷದಲ್ಲಿ ವೃತ್ತ ಚಿಹ್ನೆಯು ಯಾರನ್ನು ಸೂಚಿಸುತ್ತದೆ? ವಂಶವೃಕ್ಷದಲ್ಲಿ ವೃತ್ತ ಚಿಹ್ನೆಯು ಯಾರನ್ನು ಸೂಚಿಸುತ್ತದೆ ಅಥವಾ ಪ್ರತಿನಿಧಿಸುತ್ತದೆ ಅಂತ ಆಯ್ಕೆಗಳು ಬಂದು ತಂದೆ, ಗಂಡು, ಹೆಣ್ಣು, ಅಜ್ಜಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ನಾವು ವಂಶವೃಕ್ಷದಲ್ಲಿ ವೃತ್ತವು ಪ್ರತಿನಿಧಿಸುವಂಥದ್ದು ಯಾರನ್ನ ಅಂತ ಅಂದರೆ ಹೆಣ್ಣು ಮಕ್ಕಳನ್ನು ಅಥವಾ ಮಹಿಳೆಯರನ್ನು ಈ ವೃತ್ತವು ಪ್ರತಿನಿಧಿಸುತ್ತದೆ. ಇಲ್ಲಿ ನೋಡಿಲಿ, ವಂಶವೃಕ್ಷದಲ್ಲಿ ಸ್ತ್ರೀಯರನ್ನು ಅಥವಾ ಹೆಣ್ಣು ಮಕ್ಕಳನ್ನು ಗುರುತಿಸಲು ವೃತ್ತವನ್ನು ಬಳಸಲಾಗ್ತದೆ. ಪುರುಷರನ್ನು ಚೌಕದ ಚಿಹ್ನೆಯು ಪ್ರತಿನಿಧಿಸಿದರೆ ಮಹಿಳೆಯರನ್ನು ವೃತ್ತವು ಪ್ರತಿನಿಧಿಸುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, 2 ತಲೆಮಾರಿನ ಸದಸ್ಯರು ಮಾತ್ರ ಇರುವ ಕುಟುಂಬವನ್ನು ಏನೆಂದು ಕರೆಯುತ್ತಾರೆ? 2 ತಲೆಮಾರಿನ ಸದಸ್ಯರು ಮಾತ್ರ ಇರುವಂಥ ಕುಟುಂಬಗಳನ್ನು ನಾವೇನಂತ ಕರಿತೀವಿ ಅಂತ ಆಯ್ಕೆಗಳು: ಅವಿಭಕ್ತ ಕುಟುಂಬ, ದೊಡ್ಡ ಕುಟುಂಬ, ವಿಭಕ್ತ ಕುಟುಂಬ, ಚಿಕ್ಕ ಕುಟುಂಬ ಅಂತಲೂ ಕೂಡ ಕರಿತೀವಿ. ವಂಶವೃಕ್ಷ, ಈ ಒಂದು 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿಭಕ್ತ ಕುಟುಂಬ ಅಥವಾ ಚಿಕ್ಕ ಕುಟುಂಬ. ನೋಡಿ, ಇಲ್ಲಿ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಅಂದರೆ ಮದುವೆ ಆಗದಿರುವಂಥ ಮಕ್ಕಳು ಇರುವಂಥ ಕುಟುಂಬವನ್ನು, ಅತ್ಯಂತ ಸಣ್ಣ ಕುಟುಂಬವನ್ನು ನಾವು ವಿಭಕ್ತ ಕುಟುಂಬ ಅಥವಾ ಚಿಕ್ಕ ಕುಟುಂಬ ಅಂತ ಕರಿತೀವಿ. ಈ ಪ್ರಶ್ನೆಗೆ ವಿಭಕ್ತ ಕುಟುಂಬ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸಿಸುವುದನ್ನು ಏನೆಂದು ಕರೆಯುತ್ತಾರೆ? 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸಿಸುವುದನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ಸಣ್ಣ ಕುಟುಂಬ, ನೆರೆಹೊರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೋಡಿ, ಇಲ್ಲಿ ಅವಿಭಕ್ತ ಕುಟುಂಬ ಅಂದರೆ
ಎರಡಕ್ಕಿಂತ ಹೆಚ್ಚಿನ ತಲೆಮಾರುಗಳು. ನೋಡಿ ಅಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ತಂದೆ ತಾಯಿಗಳಿರ್ತಾರೆ, ಚಿಕ್ಕಪ್ಪ ಚಿಕ್ಕಮ್ಮಂದಿರು ಇರ್ತಾರೆ, ಹೀಗೆ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಹೀಗೆ ಎರಡಕ್ಕಿಂತ ಅಧಿಕ ತಲೆಮಾರಿನ ವ್ಯಕ್ತಿಗಳು ವಾಸ ಮಾಡ್ತಿರುವಂಥ ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಂಶವೃಕ್ಷದಲ್ಲಿ ತಂದೆ ಮತ್ತು ತಾಯಿಯ ನಡುವೆ ಇರುವ ಅಡ್ಡಗೆರೆ. ನಾವು ವಂಶವೃಕ್ಷವನ್ನು ಅಬ್ಸರ್ವ್ ಮಾಡಿದಾಗ ಈ ಅಡ್ಡಗೆರೆಯನ್ನು ನೋಡ್ತೀವಿ. ಅದು ಆ ಅಡ್ಡಗೆರೆ ಏನನ್ನು ಸೂಚಿಸುತ್ತದೆ? ಅಡ್ಡಗೆರೆಯು ಏನನ್ನು ಸೂಚಿಸುತ್ತದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ನೋಡೋದಾದರೆ ಅಣ್ಣ ತಂಗಿ ಸಂಬಂಧ, ಸ್ನೇಹಿತರು, ತಂದೆ ಮಕ್ಕಳು, ಗಂಡ ಹೆಂಡತಿ. ಗಂಡ ಹೆಂಡತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಡ ಹೆಂಡತಿ ಸಂಬಂಧ. ವಂಶವೃಕ್ಷದಲ್ಲಿರುವಂಥ ಅಡ್ಡಗೆರೆಯು ಗಂಡ ಹೆಂಡತಿ ಸಂಬಂಧವನ್ನು ಸೂಚಿಸುವಂಥದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ವಂಶವೃಕ್ಷವನ್ನು ಸಾಮಾನ್ಯವಾಗಿ ಯಾವ ದಿಕ್ಕಿನಿಂದ ಬರೆಯಲಾಗುತ್ತದೆ? ವಂಶವೃಕ್ಷವನ್ನು ಸಾಮಾನ್ಯವಾಗಿ ಯಾವ ದಿಕ್ಕಿನಿಂದ ಬರೆಯಲಾಗುತ್ತದೆ? ಆಯ್ಕೆಗಳು. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ವಂಶವೃಕ್ಷವನ್ನು ಯಾವಾಗಲೂ ಕೂಡ ಮೇಲಿನಿಂದ ಕೆಳಕ್ಕೆ ಬರೆಯುವುದನ್ನು ನೋಡ್ತೀವಿ. ಅದಕ್ಕೆ ಸಂಬಂಧಿಸಿದ ವಿವರಣೆ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಮೊದಲು ಹಿರಿಯರ ಹೆಸರನ್ನು ಬರೆದು, ಮೊದಲು ಮನೆಯಲ್ಲಿರುವಂತಹ ಹಿರಿಯರನ ಹೆಸರನ್ನು ಬರೆದಂತು ಅನಂತರ ತಲೆಮಾರುಗಳನ್ನು ಕೆಳಮುಖವಾಗಿ ತೋರಿಸಲಾಗುತ್ತದೆ. ಇದು ವಂಶವೃಕ್ಷವನ್ನು ರಚನೆ ಮಾಡಬೇಕಾದ್ರೆ ನಾವು ನೋಡಬೇಕಾದಂಥ ಒಂದು ಪ್ರಮುಖವಾದ ಅಂಶ. ಮುಂದಿನ ಪ್ರಶ್ನೆ, ಕುಟುಂಬದ ಸದಸ್ಯರು ಬೇರೆ ಬೇರೆ ಕಾರಣಕ್ಕೆ ಮೂಲ ಕುಟುಂಬವನ್ನು ಬಿಟ್ಟು ಹೋಗಲು ಒಂದು ಕಾರಣ ಯಾವುದು ಅಥವಾ ಪ್ರಮುಖ ಕಾರಣಗಳು ಏನು? ಕುಟುಂಬದ ಸದಸ್ಯರು ಬೇರೆ ಬೇರೆ ಕಾರಣಗಳಿಂದ ಕುಟುಂಬಗಳನ್ನು ಬಿಟ್ಟು ಹೋಗಲಿಕ್ಕೆ ಈ ಕೆಳಗಿನ ಆಯ್ಕೆಗಳಲ್ಲಿ ಏನು ಕಾರಣ ಅಂತ. ಆಯ್ಕೆಗಳು: ಉದ್ಯೋಗ, ಮದುವೆ, ಶಿಕ್ಷಣ, ಮೇಲಿನ ಎಲ್ಲವೂ. ಉದ್ಯೋಗ, ಮದುವೆ, ಶಿಕ್ಷಣ, ಮೇಲಿನ ಎಲ್ಲವೂ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ವಾಸ ಮಾಡಲಿಕ್ಕೆ ಏನು ಕಾರಣ ಅಂತಂದರೆ ಉದ್ಯೋಗ ಆಗಿರ್ಬೋದು, ಮದುವೆ ಆಗಿರ್ಬೋದು, ಶಿಕ್ಷಣ, ಇವೆಲ್ಲ ಕಾರಣಗಳಿಂದ ಕುಟುಂಬದ ಸದಸ್ಯರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ವಾಸ ಮಾಡುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಅವಿಭಕ್ತ ಕುಟುಂಬದ ಒಂದು ಅನುಕೂಲ ಯಾವುದು? ಅವಿಭಕ್ತ ಕುಟುಂಬದ ಒಂದು ಅನುಕೂಲ ಯಾವುದು? ಕೆಲಸದ ಹೊರೆ ಒಬ್ಬರ ಮೇಲೆ ಬೀಳುತ್ತದೆ, ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ಮತ್ತು ಪ್ರೀತಿ ಸಿಗುತ್ತದೆ, ಮೂರನೇದು ಹೆಚ್ಚಿನ ಗೋಪ್ಯತೆ ಇರುತ್ತದೆ ಮತ್ತು ಖರ್ಚು ಕಡಿಮೆ ಇರುತ್ತದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಅವಿಭಕ್ತ ಕುಟುಂಬಗಳಿಂದ ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ಮತ್ತು ಪ್ರೀತಿ ಸಿಗುತ್ತದೆ. ಹೌದಲ್ವಾ? ಹಿರಿಯರಿಗೆ ಅಥವಾ ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ಅವಿಭಕ್ತ ಕುಟುಂಬಗಳಲ್ಲಿ ಸಿಗ್ತದೆ ಹೊರತಾಗಿ ವಿಭಕ್ತಿ ಕುಟುಂಬದಲ್ಲಿ ಈ ಒಂದು ಅವಕಾಶದಿಂದ ವಂಚಿತರಾಗಿರುವುದನ್ನು ನೋಡ್ತೀವಿ. ಹೌದಲ್ವಾ? ನೋಡಿ, ಇಲ್ಲಿ ಅಜ್ಜ ಅಜ್ಜಿಯರ ಪ್ರೀತಿಯಿಂದ ಬೆಳೆದಂತಹ ಅಥವಾ ಅವರ ಒಂದು ವಾತ್ಸಲ್ಯದಿಂದ ಬೆಳೆಯುವಂಥ ಅವಕಾಶ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಯಾವುದರಲ್ಲಿ? ವಿಭಕ್ತ ಕುಟುಂಬದಲ್ಲಿ ಅದರ ಒಂದು ಕೊರತೆ ಕಂಡು ಬರೋದನ್ನು ನಾವು ಕಾಣ್ತೀವಿ. ಹೌದಲ್ವಾ? ಮುಂದಿನ ಪ್ರಶ್ನೆ, ನಿಮ್ಮ ನೆರೆಹೊರೆಯವರು ನಿಮಗೆ ಯಾವ ರೀತಿ ಸಹಾಯ ಮಾಡಬಹುದು? ನಿಮ್ಮ ನೆರೆಹೊರೆಯವರು ನಿಮಗೆ ಯಾವ ರೀತಿಯ ಸಹಾಯವನ್ನು ಮಾಡಬಹುದು ಅನ್ನೋದು ಪ್ರಶ್ನೆ. ಇದಕ್ಕೆ ಸಂಬಂಧಿಸಿದಂಥ ಆಯ್ಕೆಗಳು ನೋಡ್ತಾ ಹೋದರೆ ಕಷ್ಟದ ಸಮಯದಲ್ಲಿ ನೆರವಾಗುವುದು, ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು, ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವುದು, ಮೇಲಿನ ಎಲ್ಲವೂ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಹೌದಲ್ವಾ? ನೆರೆಹೊರೆಯವರ ಪಾತ್ರ. ಮುಂದಿನ ಪ್ರಶ್ನೆ, ವಂಶವೃಕ್ಷದಲ್ಲಿ ಮಕ್ಕಳನ್ನು ಬರೆಯುವಾಗ ಯಾವ ಕ್ರಮ ಅನುಸರಿಸಲಾಗುತ್ತದೆ? ಇದಕ್ಕೆ ಸಂಬಂಧಿಸಿದಂಥ ಆಯ್ಕೆಗಳು: ಕಿರಿಯರಿಂದ ಕಿರಿಯರವರೆಗೆ ಗಂಡು ಮಕ್ಕಳನ್ನು ಮಾತ್ರ ಇಷ್ಟ ಬಂದಂತೆ. ಮಕ್ಕಳನ್ನು ನಾವು ಯಾವ ರೀತಿ ಬರಿತಾ ಹೋಗ್ತೀವಿ ಅಂತಂದರೆ ಹಿರಿಯರಿಂದ ಕಿರಿಯರವರೆಗೆ ಬರಿತಾ ಹೋಗ್ತೀವಿ. ಹಿರಿ ಮಕ್ಕಳನ್ನು ಮೊದಲು ಬರೆಯುವಂಥದ್ದು, ಅದನಂತರ ಕಿರಿ ಮಕ್ಕಳನ್ನು ಬರೆಯುವಂಥದ್ದು ವಂಶವೃಕ್ಷದಲ್ಲಿ ಈ ಒಂದು ವಿಧಾನವನ್ನು ಬಳಕೆ ಮಾಡಿಕೊಳ್ಳೋದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಕುಟುಂಬದ ಪೋಷಣೆಯ ಜವಾಬ್ದಾರಿಯನ್ನು ಯಾರು ವಹಿಸಿಕೊಳ್ಳುತ್ತಾರೆ? ಮಕ್ಕಳು ಮಾತ್ರ, ಹಿರಿಯ ಸದಸ್ಯರು ಮತ್ತು ಪೋಷಕರು, ನೆರೆಹೊರೆಯವರು, ಅತಿಥಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿರಿಯ ಸದಸ್ಯರು ಮತ್ತು ಪೋಷಕರು ಮಕ್ಕಳ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ವಂಶವೃಕ್ಷದ ಮೂಲಕ ನಾವು ಏನನ್ನು ತಿಳಿಯಬಹುದು? ಕುಟುಂಬದ ಆದಾಯ,
ಕುಟುಂಬದ ಆದಾಯ, ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳು, ನೆರೆಯವರ ವಿವರ, ಕೇವಲ ಹೆಸರುಗಳು. ಈ ವಂಶವೃಕ್ಷದ ಸಹಾಯದಿಂದ ಕುಟುಂಬದ ಸದಸ್ಯರುಗಳ ನಡುವಿನಂಥ ಸಂಬಂಧಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳನ್ನು ನೋಡಿಲಿ, ತಲೆಮಾರುಗಳ ನಡುವಿನ ಕೊಂಡಿ ಮತ್ತು ಪ್ರತಿಯೊಬ್ಬ ಸದಸ್ಯನ ಸ್ಥಾನವನ್ನು ಇದು ತಿಳಿಸುತ್ತದೆ. ಮುಂದಿನ ಪ್ರಶ್ನೆ, ಕುಟುಂಬದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯ ತೋರುವವರು ಯಾರು? ನೋಡಿ, ಇವೆಲ್ಲ ತುಂಬ ಸರಳವಾದ ಪ್ರಶ್ನೆಗಳು, ಆದರೂ ಕೂಡ ನಾವು ಇವನ್ನು ಅಧ್ಯಯನ ಮಾಡಬೇಕು. ಆಪ್ಷನ್ ಬಂದು ತಂದೆ ತಾಯಿ, ಅಜ್ಜ ಅಜ್ಜಿ, ಒಡ ಹುಟ್ಟಿದವರು, ಮೇಲಿನ ಎಲ್ಲರೂ. ಪ್ರೀತಿ ವಾತ್ಸಲ್ಯ ಯಾವುದಲ್ವಾ? ಕುಟುಂಬ ಯಾವುದೇ ದೊಡ್ಡ ರಾಜ ಆಗಲಿ ಅಥವಾ ಯಾವುದೇ ಪ್ರಧಾನಿ ಆಗಲಿ, ಅವೆಲ್ಲರೂ ಕೂಡ ಅವರ ಮೂಲ ಯಾವುದಾಗಿರುತ್ತೆ ಅಂದರೆ ಕುಟುಂಬ ಆಗಿರ್ತದೆ. ಕುಟುಂಬವೇ ತನ್ನ ಮೊದಲ ಒಂದು ಪಾಠಶಾಲೆ ಆಗಿರುವಂಥದ್ದು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕುಟುಂಬದಲ್ಲಿ ಸಿಗುವಂಥ ಪ್ರೀತಿ ವಾತ್ಸಲ್ಯಗಳು ಯಾವತ್ತೂ ಕೂಡ ನಿಷ್ಕಲ್ಮಶವಾಗಿರುವಂಥದ್ದು ನಾವು ಕಾಣ್ತೀವಿ, ಹೌದಲ್ವಾ? ಪ್ರೀತಿ ವಾತ್ಸಲ್ಯಗಳಿಗೆ ಒಂದು ಆಧಾರ ಯಾವುದು ಅಂತಂದರೆ ಕುಟುಂಬ ಅಂತ ಹೇಳ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಭಕ್ತ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಸಾಮಾನ್ಯವಾಗಿ ಹೇಗಿರುತ್ತದೆ? ವಿಭಕ್ತ ಕುಟುಂಬ ಅಂದರೆ ಚಿಕ್ಕ ಕುಟುಂಬಗಳಲ್ಲಿ ಸದಸ್ಯರ ಸಂಖ್ಯೆ ಹೇಗಿರುತ್ತದೆ ಅನ್ನೋದು ಪ್ರಶ್ನೆ. ಅದಕ್ಕೆ ಆಪ್ಷನ್ ನೋಡ್ತಾ ಹೋದರೆ ತುಂಬ ಹೆಚ್ಚಾಗಿರ್ತದೆ, ಕಡಿಮೆ ಆಗಿರ್ತದೆ, 20ಕ್ಕೂ ಅಧಿಕವಾಗಿರ್ತದೆ, ಹೇಳಲು ಸಾಧ್ಯವಿಲ್ಲ. ನೋಡಿ, ಇವೆಲ್ಲ ತುಂಬ ಸರಳವಾದ ಪ್ರಶ್ನೆಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ತುಂಬ ಕಡಿಮೆ ಇರುವಂಥದ್ದು, ಅಂದರೆ ಕೇವಲ ಒಂದು 4-5 ಜನ ಇರುವಂಥ ಕುಟುಂಬವನ್ನು ವಿಭಕ್ತ ಕುಟುಂಬಗಳು ಅಂತ ಕರಿತೀವಿ. ಆವಾಗಲೇ ನಾವು ಹೇಳಿದಾಗೆ ಅದು ತಂದೆ ತಾಯಿ ಆಗಿರ್ಬೋದು ಅಥವಾ ಮದುವೆ ಆಗದಿರುವಂಥ ಮಕ್ಕಳು ಇರುವಂಥ ಒಂದು ಕುಟುಂಬವನ್ನು ನಾವು ವಿಭಕ್ತ ಕುಟುಂಬ ಅಂತ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕುಟುಂಬದ ಲಕ್ಷಣವಲ್ಲ? ಕೆಳಗಿನಗಳಲ್ಲಿ ಯಾವುದು ಕುಟುಂಬದ ಲಕ್ಷಣವಲ್ಲ? ಎಲ್ಲರೂ ಸಂಬಂಧಿಗಳಾಗಿರುವುದು, ಒಟ್ಟಾಗಿ ವಾಸಿಸುವುದು, ಕೇವಲ ಒಬ್ಬರೇ ವಾಸಿಸುವುದು, ಒಬ್ಬರಿಗೊಬ್ಬರು ಸಹಾಯ ಮಾಡುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇವಲ ಒಬ್ಬರು ವಾಸಿಸುವುದು. ಇದು ಕುಟುಂಬದ ಲಕ್ಷಣವಲ್ಲ, ಹೌದಲ್ವಾ? ಎಲ್ಲರೂ ಸಂಬಂಧಿಗಳಾಗಿರಬೇಕು. ಕುಟುಂಬ ಅಂತಂದರೆ ಸಂಬಂಧಿಗಳಾಗಿರಬೇಕು, ಒಟ್ಟಾಗಿ ವಾಸ ಮಾಡ್ತಿರ್ಬೇಕು, ಹಾಗೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುವಂಥದ್ದು ಕುಟುಂಬದ ಲಕ್ಷಣ ಆಗುತ್ತೆ. ಆದರೆ ಕೇವಲ ಒಬ್ಬರೇ ವಾಸಿಸುವುದು ಕುಟುಂಬ ಲಕ್ಷಣವಲ್ಲ. ಮುಂದಿನ ಪ್ರಶ್ನೆ, ವಂಶವೃಕ್ಷ ಎಂಬ ಪದವು ಯಾವುದಕ್ಕೆ ಹೋಲಿಕೆಯಾಗುತ್ತದೆ? ಕಟ್ಟಡದ ಪ್ಲಾನ್, ಮರದ ಕಲ್ಪನೆ, ಹೂವಿನ ಕುಂಡ, ರಸ್ತೆ ನಕ್ಷೆ. ವಂಶವೃಕ್ಷವನ್ನು ನಾವು ಎಲ್ಲಿ ಒಂದು ಮರದ ಕಲ್ಪನೆಯನ್ನು ನಾವು ನೋಡ್ತಾ ಹೋಗ್ತೀವಿ. ವಂಶವೃಕ್ಷ ಯಾವ ಥರ ಇರುತ್ತೆ ಅಂದರೆ ಒಂದು ಮರ, ಅದಕ್ಕಿರುವಂಥ ರೆಂಬೆ ಕೊಂಬೆಗಳನ್ನು, ಆ ಒಂದು ಕಲ್ಪನೆಯಲ್ಲಿ ವಂಶವೃಕ್ಷ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಬೇರುಗಳಿಂದ ಕೊಂಬೆಗಳು ಹರಡುವಂತೆ ಹಿರಿಯರಿಂದ ಮುಂದಿನ ತಲೆಮಾರುಗಳು ಬೆಳೆಯುವುದರಿಂದ ಇದನ್ನು ವಂಶವೃಕ್ಷ ಅಂತ ನಾವು ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ನಿಮ್ಮ ಕುಟುಂಬದ ಹಿರಿಯ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾದಾಗ ಯಾರು ಚಿಕಿತ್ಸೆ ಕೊಡಿಸುತ್ತಾರೆ? ನಿಮ್ಮ ಕುಟುಂಬದ ಹಿರಿಯ ಸದಸ್ಯರು ಏನಾದರೂ ಅನಾರೋಗ್ಯಕ್ಕೆ ತುತ್ತಾದರೆ ಅವರ ಒಂದು ಚಿಕಿತ್ಸಾ ಜವಾಬ್ದಾರಿ ಯಾರು ವಹಿಸ್ಕೊಳ್ತಾರೆ ಅಂತ? ಮಕ್ಕಳು, ಪೋಷಕರು, ಅಪರಿಚಿತರು ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಅವರವರ ಕುಟುಂಬದ ಒಂದು ಅನಾರೋಗ್ಯ ಆಗಿರ್ಬೋದು, ಒಳಿತು ಕೆಡುತುಗಳನ್ನು ಒಂದು ಒಳಿತು ಕೆಡುತಿನಲ್ಲಿ ಭಾಗಿಯಾಗುವಂಥವರು ಆ ಕುಟುಂಬದ ಪೋಷಕರೇ ಆಗಿರ್ತಾರೆ ಅಥವಾ ಆ ಕುಟುಂಬದ ಸದಸ್ಯರುಗಳೇ ಆಗಿರೋದ್ರಿಂದ ಈ ಪ್ರಶ್ನೆಗೆ ಪೋಷಕರು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಭಕ್ತ ಕುಟುಂಬದ ಅನಾನುಕೂಲತೆ ಏನು? ವಿಭಕ್ತಿ ಕುಟುಂಬದಲ್ಲಿರುವಂತಹ ಅನಾನುಕೂಲತೆ ಏನು ಅಂತ ಆಯ್ಕೆಗಳು: ಖರ್ಚು ಕಡಿಮೆ, ತುರ್ತು ಸಂದರ್ಭದಲ್ಲಿ ಹಿರಿಯರ ತಕ್ಷಣದ ನೆರವು ಸಿಗದಿರುವುದು, ಹೆಚ್ಚಿನ ಸ್ವಾತಂತ್ರ್ಯ, ಶಾಂತವಾದ ಪರಿಸರ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ತುರ್ತು ಸಂದರ್ಭಗಳಲ್ಲಿ ಹಿರಿಯರ ಮಾರ್ಗದರ್ಶನ ಇಲ್ಲದಿರುವಂಥದ್ದು ಈ ಒಂದು ವಿಭಕ್ತ ಕುಟುಂಬದ ಅನಾನುಕೂಲ ಅಥವಾ ಒಂದು ಹಿನ್ನಡೆ ಅಂತ ನಾವು ಹೇಳ್ಬೋದು, ಹೌದಲ್ವಾ? ಅವಿಭಕ್ತ ಕುಟುಂಬಗಳಲ್ಲಿ ಹಿರಿಯರ ಮಾರ್ಗದರ್ಶನ ಇರುತ್ತೆ, ಹೌದಲ್ವಾ? ಆದರೆ ವಿಭಕ್ತ ಕುಟುಂಬದಲ್ಲಿ ಇದರ ಒಂದು ಕೊರಗುವಿಕೆ ಕಾಣುವುದನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಕುಟುಂಬದ ಸದಸ್ಯರು ಒಟ್ಟಾಗಿ ಯಾವ ಸಂದರ್ಭದಲ್ಲಿ ಸೇರುತ್ತಾರೆ? ನೋಡಿ, ಇವೆಲ್ಲ ತುಂಬ ಒಂದು ಸರಳವಾದ ಪ್ರಶ್ನೆಗಳು. ಹಬ್ಬಗಳಲ್ಲಿ, ಮದುವೆಗಳಲ್ಲಿ, ಹುಟ್ಟುಹಬ್ಬದ ಆಚರಣೆಯಲ್ಲಿ, ಮೇಲಿನ ಎಲ್ಲ ಸಂದರ್ಭಗಳಲ್ಲೂ ಕೂಡ. ಹೌದಲ್ವಾ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಸಂದರ್ಭದಲ್ಲೂ ಕೂಡ ಕುಟುಂಬ ಸದಸ್ಯರುಗಳು ಒಟ್ಟಾಗಿ ಸೇರುವಂಥ ಸಂದರ್ಭಗಳು ಅಂತ ನಾವು ಹೇಳ್ಬೋದು.
ಮುಂದಿನ ಒಂದು ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಇದು ತುಂಬ ಸರಳವಾದ ಒಂದು ಪಾಠವಾಗಿರೋದ್ರಿಂದ ತುಂಬ ಕಡಿಮೆ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಒಂದು ಪಾಠದ ಕೊನೆಯ ಪ್ರಶ್ನೆ ನಾವು ನೋಡ್ತಾ ಹೋದರೆ, ಅವಿಭಕ್ತ ಕುಟುಂಬವು ವಿಭಕ್ತ ಕುಟುಂಬವಾಗಿ ಬದಲಾಗಲು ಮುಖ್ಯ ಕಾರಣವೇನು? ಅವಿಭಕ್ತ ಕುಟುಂಬಗಳು ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಕುಟುಂಬಗಳಾಗಿ ಮಾರ್ಪಾಡಾಗ್ತಿದ್ದಾವೆ. ಇದಕ್ಕೆ ಮುಖ್ಯವಾದ ಕಾರಣಗಳೇನಂತ ನೋಡ್ತಾ ಹೋದರೆ, ಹಬ್ಬಗಳ ಆಚರಣೆ, ಉದ್ಯೋಗ, ಶಿಕ್ಷಣ ಮತ್ತು ಮದುವೆಯ ಕಾರಣದಿಂದ ಸದಸ್ಯರು ಬೇರೆ ಊರಿಗೆ ಹೋಗುವಂಥದ್ದು, ವಂಶವೃಕ್ಷ ರಚನೆ ಮಾಡುವುದು, ಮನೆಯಲ್ಲಿ ಜಗಳವಾಡುವುದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಉದ್ಯೋಗ, ಶಿಕ್ಷಣ, ಮದುವೆಯ ಕಾರಣದಿಂದ ಸದಸ್ಯರು ಬೇರೆ ಬೇರೆ ಕಡೆ ಹೋಗಿ ನೆಲೆಸುವಂಥದ್ದನ್ನು ನೋಡ್ತಿದ್ವಿ. ಆ ಒಂದು ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಕಡಿಮೆಯಾಗಿ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಿರುವುದನ್ನು ನೋಡ್ಬೋದು. ಸ್ನೇಹಿತರೆ, ಕುಟುಂಬದ ಪ್ರಮುಖ ಒಂದು ಪ್ರಶ್ನೆ ಉತ್ತರಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಒಂದು ತರಗತಿಗಳಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ಇದರ ಮುಂದುವರೆದ ಭಾಗ, ಮುಂದಿನ ಅಧ್ಯಾಯಗಳನ್ನು ಕೊಡ್ತಾ ಹೋಗ್ತೀವಿ. ಹಾಗೂ ಉಳಿದ ವಿಷಯಗಳ ಬಗ್ಗೆನೂ ಕೂಡ ವಿಡಿಯೋಗಳು ಬರ್ತಾ ಹೋಗ್ತವೆ. ದಯಮಾಡಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ತೀವಿ. ನಿಮಗೆ ಈ PDF ನೋಟ್ಸ್ಗಳು ಬೇಕಾದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗೋ ಮೂಲಕ ನಾವು ಈ ಒಂದು PDF ನೋಟ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅವುಗಳನ್ನು ಬಳಸ್ಕೊಂಡು ನೀವು ನಿಮ್ಮ ಒಂದು ಪರೀಕ್ಷೆ ಪ್ರಿಪರೇಷನನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ.